ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಕುರ್ತಿ ಪ್ಯಾಂಟಿಂದು ಕಟ್ಟಿಂಗ್ ಆಮೇಲೆ ಸ್ಟಿಚಿಂಗ್ ತೋರಿಸಾತೀನಿ. ಫಸ್ಟಿಗೆ ಪ್ಯಾಂಟಿಂದು ಕ್ಲಾತ್ನ ಹಾಫ್ ಫೋಲ್ಡ್ ಮಾಡಿ ಅಯರ್ನ್ ಮಾಡ್ಕೊಳತ್ತೀನಿ. ಈಗ ಮೇಲೆ 2 ಇಂಚು ಬೆಲ್ಟಿಗೆ ಆಮೇಲೆ ಕೆಳಗೆ ಒಂದು 10 ಇಂಚು ಲೆಂತ್ ಹೆಚ್ಚಿಗೆ ಮಾಡೋಕೆ ಬ್ಲ್ಯಾಕ್ ಕ್ಲಾತ್ನ ಸ್ಟಿಚ್ ಮಾಡೀನಿ ಮೊದಲಿಗೆ. ಈಗ ಮಾರ್ಕಿಂಗ್ ಮಾಡಕತ್ತೀನಿ. ಮೇಲೆ 2 ಇಂಚು ಬೆಲ್ಟಿಗೆ ಬ್ಲ್ಯಾಕ್ ಕ್ಲಾತು ಲೆಂತ್ ಎಷ್ಟು ಬೇಕೋ ಅಷ್ಟು ತೊಗೊಂಡೇನಿ. ಇದು 2 ಇಂಚು ಎಕ್ಸ್ಟ್ರಾ ಫೋಲ್ಡಿಂಗಿಗೆ ಕೆಳಗಡೆ ಅದನ್ನು ಲೈನ್ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೋಬೇಕು. ವೇಸ್ಟ್ ನಂದು ಹೆಂಗೆ ಮಾಡೋದಂದ್ರೆ 50 ಹಿಪ್ಪು ಡಿವೈಡೆಡ್ ಬೈ 2 ಪ್ಲಸ್ 2.5 ಇಂಚ್ ಅಂದ್ರೆ 15 ಇಂಚಿಗೆ ಮಾರ್ಕ್ ಮಾಡೀನಿ ವೇಸ್ಟ್. ಅದೇ ಸೇಮ್ ಕ್ರಾಚ್ ಲೆಂತು 15 ಇಂಚಿಗೆ ಮಾರ್ಕ್ ಮಾಡಬೇಕು. ಈ ಸೈಡನ್ನು 15 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ, ಅಂದ್ರೆ ಸ್ಟ್ರೇಟ್ ಲೈನ್ ಹಾಕೋಕೆ ಈಸಿ ಆಗ್ತೈತಿ. ನಡು ಒಂದು ಕಡೆ 15 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಈಗ ಹಿಪ್ ವಿಡ್ತಿಗೆ ನಮ್ಮದು 15 ಇಂಚು ಇತ್ತಲ್ಲ, ಇದು ಅದನ್ನ ವೇಸ್ಟು, ಅದಕ್ಕೆ ಮತ್ತಿನ್ನು 2.5 ಇಂಚು ಆ್ಯಡ್ ಮಾಡಿ ಅದನ್ನು ಮಾರ್ಕ್ ಮಾಡ್ಕೊಂಡೇನಿ. 2.5 ಇಂಚು ಲೂಸಿಂಗಿಗೆ ಬರ್ತೈತಿ. ಇದನ್ನು ಕ್ರಾಚ್ ಲೆಂತ್ಗೆ ಮಾರ್ಕ್ ಮಾಡಬೇಕು ಹಿಂಗೆ. ಆಮೇಲೆ ಇಲ್ಲಿ 2.5 ಇಂಚು ಎಕ್ಸ್ಟ್ರಾ, ಅದು 15 ಇಂಚು ಪ್ಲಸ್ 2.5 ಇಂಚು ಲೂಸಿಂಗಿಗೆ. ನೆಕ್ಸ್ಟ್ ಅದೈತಲ್ಲ, ಅದು ಬ್ಯಾಕ್ ಪಾರ್ಟಿಗೆ ಬರ್ತೈತಿ. ಇಲ್ಲೇ 1 ಇಂಚು ಮಾರ್ಕ್ ಮಾಡಬೇಕು. ಕಾರ್ನರ್ಗೆ ಮಾರ್ಕ್ ಮಾಡಿ ಇಲ್ಲೇ ಒಂದು ಶೇಪ್ ಕೊಡಬೇಕು. ಇದ್ರದ್ದು ಕ್ರಾಚ್ದು ಶೇಪ್ ಕೊಡ್ಬೇಕು ಹಿಂಗೆ. ಈಗ ಇದು ವಿಡ್ತ್ ಎಷ್ಟೈತಲ್ಲ ಅದರದ್ದು ಮಿಡ್ಲ್ ಪಾಯಿಂಟ್ ತೊಗೋಬೇಕು. ಮಿಡ್ಲ್ ಪಾಯಿಂಟ್ ಮಾರ್ಕ್ ಮಾಡಿ ಅದೇ ಸೇಮ್ ಅಷ್ಟೇ ಡಿಸ್ಟೆನ್ಸು ಕೆಳಗಡೆನೂ ಮಾರ್ಕ್ ಮಾಡಬೇಕು. ಎರಡೂ ಕಡೆ ಹಿಂಗೆ ಹಾಫ್ ಮಾರ್ಕ್ ಮಾಡತ್ತೀನಿ. ಎಲ್ಲ ಸ್ಟ್ರೇಟ್ ಲೈನ್ ಹಾಕಿ ಜಾಯಿನ್ ಮಾಡಬೇಕೆಲ್ಲಾನು. ಎಲ್ಲನೂ ಮಿಡ್ಲ್ ಪಾಯಿಂಟ್ ಮಾರ್ಕ್ ಮಾಡಿ ಅದನ್ನು ಜಾಯಿನ್ ಮಾಡ್ಕೊತೀನಿ. ನಡುವಿಂದ ಒಂದು ಲೈನ್ ಹಾಕ್ಕೊತೀನಿ ಸೇಮ್ ಡಿಸ್ಟೆನ್ಸ್ ಎಲ್ಲನೂ ಮಾರ್ಕ್ ಮಾಡಿಕೊಂಡು ಜಾಯಿನ್ ಮಾಡ್ಬೇಕು ಡಾಟ್ಸ್ ಎಲ್ಲನೂ. ಬಾಟಮ್ ವಿಡ್ತ್ ಮಾರ್ಕ್ ಮಾಡಾಕತ್ತೀನಿ. ಬಾಟಮ್ ವಿಡ್ತ್ 10 ಇಂಚ್ ತೊಗೊಂಡೇನಿ. ಅದರದ್ದು ಮಿಡ್ಲ್ ಪಾಯಿಂಟ್ 5 ಇಂಚು, ಆ ಕಡೆ 5 ಇಂಚು, ಈ ಕಡೆ 5 ಇಂಚು ಮಾರ್ಕ್ ಮಾಡೀನಿ. ಅದನ್ನು ಸ್ಟ್ರೇಟಂಗೆ ಜಾಯಿನ್ ಮಾಡಬೇಕು. ಇದು ಮಿಡ್ಲ್ ಲೈನ್ ಆಯಿತು. ಮಿಡ್ಲ್ ಲೈನದ್ದು ಹಾಫ್ ತೊಗೊಳತ್ತೀನಿ. ಹಾಫ್ ತೊಗೊಂಡು ಅಲ್ಲಿವರೆಗೂ ಆ ಕಡೆ ಈ ಕಡೆ ಅದು ಎಷ್ಟೈತಲ್ಲ ಅಷ್ಟು ಸ್ಟ್ರೇಟ್ ಲೈನ್ ತೊಗೊತೀನಿ. ಕಡೆ ಆ ಸೈಡ್ 5 ಇಂಚ್, ಈ ಕಡೆ 5 ಇಂಚಿಂದು ಸ್ಟ್ರೇಟ್ ಲೈನ್ ತೊಗೊಂಡು ಅವನ್ನ ಲೈನ ಜಾಯಿನ್ ಮಾಡ್ಕೊತೀನಿ ಫಸ್ಟ್. ಆಮೇಲೆ ಅಲ್ಲಿಂದ ಸ್ವಲ್ಪ ಈ ಥರ ಸ್ಕೇಲ್ ತೊಗೊಂಡು ಇಲ್ಲ ಕೈಲೇನೂ ಆಯಿತು ಕ್ರಾಸ್ ಮೇಲೆ ಜಾಯಿನ್ ಮಾಡಬೇಕು 2 ಪಾಯಿಂಟ್ಸ್ನ. ಇದು ಕಟ್ ಮಾಡತ್ತೀನಿ. ಇದು ಫ್ರಂಟ್ ಪಾರ್ಟ್, ಇದು ಕಟ್ಟಿಂಗ್. ಕ್ರಾಚ್ ಕಡೆ ಸ್ಲೈಟಂಗೆ ಕರ್ವ್ ಮಾಡಿಕೊಂಡು ಈ ಥರ ಕಟ್ ಮಾಡಬೇಕು.
ಇದು ಫ್ರಂಟ್ ಪಾರ್ಟಿಂದು ಕಟ್ಟಿಂಗ್ ಆಯಿತು. ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡೋಣ. ಇದು ಬ್ಯಾಕ್ ಪೀಸು ಸೇಮು ಹಿಂದ್ಗಡೆ 4 ಇಂಚು ಎಕ್ಸ್ಟ್ರಾ ಇಟ್ಟೇನಿ. ಆಮೇಲೆ ಇದು ಲೆಂಗ್ತು. ಈಗ ಇದು ಬ್ಯಾಕ್ ಪೀಸ್ ಮೇಲೇ ಫ್ರಂಟ್ ಪೀಸ್ ಇಡ್ತೀನಿ. ಸೇಮ್ ಅದು ಹೆಂಗೆ ಇಟ್ಟಿದ್ವಲ್ಲ ಹಾಗೆ ಇಟ್ಟು ಕಟ್ ಮಾಡಬೇಕು. ಮಾರ್ಕಿಂಗ್ ಎಲ್ಲೆಲ್ಲಿ ಇದು ಐತಲ್ಲ ಸೇಮ್ ಅದನ್ನು ಮಾರ್ಕ್ ಮಾಡತ್ತೀನಿ. ಫ್ರಂಟ್ ಪೀಸ್ ಸೇಮ್ ಬ್ಯಾಕ್ ಪೀಸಿಗೆ ಮಾರ್ಕ್ ಮಾಡಿ, ಈಗ ಬ್ಯಾಕ್ ಪಾರ್ಟಿಗೆ ಮತ್ತು ಒಂದು 2.5 ಇಂಚು ಎಕ್ಸ್ಟ್ರಾ ಕ್ರಾಚ್ ವಿಡ್ತಿಗೆ ಮಾರ್ಕ್ ಮಾಡಬೇಕು. ಎಲ್ಲ ಕಡೆ ಫುಲ್ ಮೇಲಿಂದ ಕ್ರಾಚ್ ಲೆಂಗ್ತ್ವರೆಗೂ 2.5 ಇಂಚನ್ನ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಅದು ಲೂಸಿಂಗಿಗೆ ಹಿಂದೆ ಬ್ಯಾಕ್ ಪಾರ್ಟಿಗೆ ಅದು 1 ಇಂಚು ಕಾರ್ನರಿಂಗ್ ಮಾಡಿ ಆಮೇಲೆ ಶೇಪ್ ಕೊಡಬೇಕು. ಈ ಕಡೆನೂ ಅಷ್ಟೇ 1-2 ಇಂಚು ಇಲ್ಲ 1.5-2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಆ ಸೈಡು ಸೇಮ್ ಇರ್ತೈತಿ ಲೆಂಗ್ತ್, ಒಂದು ಸೈಡ್ ಅಷ್ಟೇ ಎಕ್ಸ್ಟ್ರಾ ಆಗ್ತೈತಿ. ಮಾರ್ಕಿಂಗ್ ಆಯ್ತು. ಈಗ ಕಟ್ಟಿಂಗ್ ಮಾಡತ್ತೀನಿ. ಆ ಕಡೆ ಪಾರ್ಟ್ ಸೇಮ ಇರ್ತೈತಿ, ಸೇಮ್ ಕಟ್ ಮಾಡಬೇಕು. ಈ ಸೈಡ್ 1.5-2 ಇಂಚು ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಬೇಕು ಕೆಳಗಿಂದ ಮೇಲೆ. ಆಮೇಲೆ ಕ್ರೋಚ್ ಕಡೆಯಿಂದ 2.5 ಇಂಚು ಎಕ್ಸ್ಟ್ರಾ ಶೇಪ್ ಕೊಟ್ಟು ಕಟ್ ಮಾಡಬೇಕು. ಇದು ಬ್ಯಾಕ್ ಪಾರ್ಟು ಕಟ್ಟಿಂಗ್ ಆಯ್ತು. ಇದು ಜಾಯಿಂಟ್ ಇತ್ತಲ್ಲ ಅದನ್ನು ಸಪ್ರೇಟ್ ಮಾಡೋಕೆ ಸ್ವಲ್ಪ ಕಟ್ ಮಾಡ್ಕೊತ ಸ್ವಲ್ಪ ಕ್ರಾಸ್ ಮೇಲೆ ಕಟ್ಟಿಂಗ್ ಮಾಡ್ಕೋಬೇಕು. ಈಗ 2 ಪೀಸು ಕಟ್ ಮಾಡಿ ಆಯಿತು. ಫ್ರಂಟ್ ಪಾರ್ಟು ಕೆಳಗಿಂದ ಬ್ಯಾಕ್ ಪಾರ್ಟು ಹಿಂಗೆ ಇದೆ. ಎಕ್ಸ್ಟ್ರಾ 2 ಇಂಚು ಎಕ್ಸ್ಟ್ರಾ ಬಂದೈತೆ ನೋಡಿ. ಈಗ ಸ್ಟಿಚಿಂಗ್ ಮಾಡೋಣಂತ. ಫಸ್ಟ್ ಇದು ಕ್ರಾಚ್ ಇದು ಶೇಪ್ ಕೊಟ್ಟಿತ್ತಲ್ಲ ಅದನ್ನು ಜಾಯಿನ್ ಮಾಡ್ಕೊಂಡೇನಿ. ಆಮೇಲೆ 2 ಪೀಸಿಂದು ಹಂಗೆ ಹಿಂಗೆ ಜಾಯಿನ್ ಮಾಡಬೇಕು. ಈಗ ಹಿಂಗೆ ಓಪನ್ ಮಾಡಿ 2 ಪೀಸ್ ಓಪನ್ ಮಾಡಿ ಒಂದ್ರ ಮೇಲೆ ಒಂದಿಟ್ಟು ಇದು ಬ್ಯಾಕ್ ಪಾರ್ಟಿಂದು ಸ್ವಲ್ಪ ಬೆಲ್ಟ್ ಲೆಂಗ್ತ್ ಹೆಚ್ಚಿಗೆ ಬಂದಿರ್ತೈತಿ. ಅದು ಹಂಗೆ ಇರ್ತೈತಿ. ಈ ಕಡೆ ಸೇಮ್ ಇರ್ತೈತಿ. ಸೊ ಆ ಸೈಡಿಂದ ಜಾಯಿನ್ ಮಾಡ್ಕೊತ ಬರಬೇಕು ಫುಲ್. ಇದು ಸ್ಟಿಚ್ ಮಾಡತ್ತೀನಿ. ಸೈಡಿಂದ ಫುಲ್ ಒಂದು ಡಬಲ್ ಸ್ಟಿಚ್ ಹಾಕಬೇಕು. ಈಗ ಸ್ಟಿಚ್ ಮಾಡಾಯಿತು. ಈ ಬೆಲ್ಟಿಗೆ ಇಲಾಸ್ಟಿಕ್ ತೊಗೊಂಡಿನಿ. ಎಷ್ಟು ವೇಸ್ಟ್ ಐತಲ್ಲ ಅದಕ್ಕೆ 3 ಇಂಚು ಕಡಿಮೆ ಮೈನಸ್ ಮಾಡಿ ತೊಗೊಂಡಿನಿ. ಅವು 2 ಜಾಯಿಂಟ್ ಮಾಡಬೇಕು. ಬೆಲ್ಟಿಂದು ಎಂಡನ್ನ ಮಾಡಿ ಫಸ್ಟ್ ಮೇಲಿಂದ ಬೆಲ್ಟಿಗೆ ಬ್ಲ್ಯಾಕ್ ಕ್ಲಾತ್ ಐತಲ್ಲ ಅದನ್ನ ಒಂದು ಫೋಲ್ಡ್ ಮಾಡಿಕೊಂಡು ಆಮೇಲೆ ಎಲಾಸ್ಟಿಕ್ ಹಚ್ಚಾಕತ್ತೀನಿ. ಇದು ಎಲಾಸ್ಟಿಕ್ ಸ್ಟಿಚ್ ಮಾಡೋದು. ಎಲಾಸ್ಟಿಕ್ ಸ್ಟಿಚ್ ಮಾಡಿ ಆಯಿತು. ಹಿಂಗೆ ಪ್ಯಾಂಟ್ ರೆಡಿ ಆಗ್ತಿದೆ ನೋಡ್ರಿ. ಇದು ರೆಡಿ ಲಾಸ್ಟ್ ವಿಡಿಯೋದಾಗ ಟಾಪ್ ಸ್ಟಿಚ್ ಮಾಡಿದ್ದೆ. ಇದು ಪ್ಯಾಂಟ್. ನಿಮಗೆಲ್ಲರಿಗೂ ಇದು ಸ್ಟಿಚ್ಚಿಂಗ್ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂಡೇನಿ. ಇದು ದುಪ್ಪಟ್ಟ ಇದರದು ಸಿಂಪಲ್ ಹಂಗೆ ಒಂದು ಸೆಟ್ ರೆಡಿ ಆಯ್ತು. ನಿಮಗೆ ನಂದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು.